ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಶುಗರ್ ಪೇಷಂಟ್ ಯಾರೆಲ್ಲ ಇದ್ದರೆ ಅವರಿಗೆಲ್ಲ ಉಪಯೋಗ ಆಗುವಂತಹ ಒಂದೊಳ್ಳೆ ರೆಮಿಡಿಯನ್ನು ನಾನು ನಿಮ್ಮ ಮುಂದೆ ತಂದಿದ್ದೀನಿ. ಇದನ್ನು ಕುಡಿದ್ರೆ ಸಾಕು, ಈ ಮೆತ್ತೆ ಕಷಾಯ ಇದೆಯಲ್ಲ ಅದನ್ನು ಕುಡಿದ್ರೆ ಸಾಕು, ಡೈಲಿ ಒಂದೊಂದು ಲೋಟ ಕುಡಿದ್ರೆ ಸಾಕು, ಎಷ್ಟು ಒಂದು ಅದ್ಭುತ ಪರಿಣಾಮ ಬೀರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಶುಗರ್ ಪೇಷಂಟ್ ಇರೋರಿಗೆ ಸಹಾಯ ಆಗಲಿ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಶುಗರ್ ಇರೋರು ಖಂಡಿತವಾಗ್ಲೂ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಮ ಅಕ್ಕಪಕ್ಕದವರು ನೇಬರ್ ಯಾರಾದರೂ ಇದ್ದರೆ ಅವ್ರಿಗೂ ಸಹ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಯಾವ ರೀತಿ ಇದನ್ನು ಮಾಡೋದಂತ ನಾನು ನಿಮ್ಗೆ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇದಕ್ಕೆ ಬೇಕಾಗುವ ಐಟಮ್ ಏನಂತ ಹೇಳಿದರೆ, ಇದಕ್ಕೆ ಜೀರಿಗೆ ಬೇಕಾಗುತ್ತೆ, ಕೊತ್ತಂಬರಿ ಬೇಕಾಗುತ್ತೆ, ಹಾಗೂ ಮೆಂತೆ ಬೇಕಾಗುತ್ತೆ. ಒಂದು ಬೌಲ್ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಕರಿಮೆಣಸು, ಕಾಳು ಮೆಣಸು ಅಂತಾರಲ್ಲ ಅದನ್ನು ಬೇಕಾಗುತ್ತೆ. ಜೀರಿಗೆ, ಕೊತ್ತಂಬರಿ, ಮೆಂತೆ ಹಾಗೂ ಕಾಳು ಮೆಣಸು ಇಷ್ಟು ಬೇಕಾಗುತ್ತೆ. ಫಸ್ಟ್ ಇದೇನು ಮಾಡಬೇಕಂತ ಹೇಳಿದರೆ, ಒಂದು ಬಾಣಲೆಯಲ್ಲಿ ಮೆಂತೆಯನ್ನು ಸ್ವಲ್ಪ ಹುರಿಬೇಕಾಗುತ್ತೆ. ಎಲ್ಲ ಐಟಮನ್ನು ಒಟ್ಟಿಗೆ ಹಾಕ್ಕೋಬಾರ್ದು. ಫಸ್ಟು ಮೆಂತೆಯನ್ನು ಹುರ್ಕೊಳ್ಬೇಕಾಗತ್ತೆ ಚೆನ್ನಾಗಿ. ಇದು ಶುಗರ್ ಪೇಷಂಟರಿಗೆ ತುಂಬಾ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಖಂಡಿತವಾಗ್ಲೂ ಇದು ರಾಮಬಾಣ ಅಂತಲೇ ಹೇಳ್ಬೋದು. ಮೆಂತೆ ಅಂದರೆ ತುಂಬಾ ಪವರ್ಫುಲ್ ಆಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಅದು ಯಾವ ರೀತಿ ಅದ್ಭುತ ಪರಿಣಾಮ ಬೀರುತ್ತೆ ಅಂತ ಆವಾಗ ನಿಮಗೆ ಗೊತ್ತಾಗುತ್ತೆ. ಇದು ಯೂಸ್ ಮಾಡಿ ಶುಗರ್ ಪೇಷಂಟ್ ಅವರು ಇದನ್ನು ಯೂಸ್ ಮಾಡಿ ದಿನ ಇದನ್ನು ಕುಡಿದು ಅವರೇ ರಿಸಲ್ಟ್ ಅನುಭವದ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಎಲ್ಲರಿಗೂ ಸಹ ಇದು ಹೆಲ್ಪ್ ಆಗಲಿ ಅನ್ನೋ ಒಂದೊಳ್ಳೆ ಉದ್ದೇಶಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಮೆಂತೆ ಇದೆಯಲ್ಲ, ಇದನ್ನು ಈ ರೀತಿಯಾಗಿ ನಾವು ಹುರ್ಕೋಬೇಕಾಗತ್ತೆ ಚೆನ್ನಾಗಿ. ಅಂದರೆ ಗೋಲ್ಡನ್ ಕಲರ್ ಬ್ರೌನ್ ಕಲರ್ ಬರುತ್ತಲ್ಲ ಆ ಥರಕ್ಕೆ ಹುರ್ಕೋಬೇಕಾಗತ್ತೆ. ನೋಡಿ, ಇಷ್ಟೊಂದು ಹುರ್ಕೊಂಡ್ರೆ ಸಾಕು. ನೋಡಿ, ಈ ಕಲರ್ ಬರುತ್ತೆ, ಇದು ಒಂಥರ ಪರಿಮಳ ಬರುತ್ತೆ ನೋಡಿ. ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗತ್ತೆ ಚೆನ್ನಾಗಿ. ಇದನ್ನು ಹುರ್ಕೊಂಡ್ರೆ ಆಯಿತು. ನೆಕ್ಸ್ಟ್ ಇದನ್ನು ಹೀಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನಂತರ ಅದೇ ಬಾಣಲೆಗೆ ನಾವು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೋಬೇಕಾಗತ್ತೆ. ಹಾಗೆ ಕೊತ್ತಂಬರಿ, ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಶ್ರಣ ಮಾಡ್ಕೋಬೇಕಾಗತ್ತೆ. ಎಲ್ಲಿ ಎರಡು ಒಟ್ಟಿಗೆ ಇದನ್ನ ಹಾಕ್ಕೋಬೇಕು, ತೊಂದರೆ ಇಲ್ಲ. ಇಲ್ಲಿ ಕೊತ್ತಂಬರಿ ಹಾಕ್ಕೊಂಡಾದ್ಮೇಲೆ ಜೀರಿಗೆನೂ ಹಾಕ್ಕೋತಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಇದನ್ನು ಹುರ್ಕೋಬೇಕಾಗತ್ತೆ. ಈ ಥರ ಪುಡಿಯನ್ನು ಮಾಡ್ಕೊಂಡಿರ್ತೀವಲ್ಲ, ಇದನ್ನೆಲ್ಲ ಮಾಡ್ಕೊಂಡು 1 ತಿಂಗಳು ಯೂಸ್ ಮಾಡ್ಕೋಬೋದು. ಇಲ್ಲಿ ಇಬ್ಬರಿಗೆ ಈ ಥರ ಹೊಡಿ ಮಾಡ್ಕೊಂಡಿರೋದು ಇಬ್ಬರಿಗೆ ಆಗೋಷ್ಟು ಮಾಡ್ಕೊಂಡಿದ್ದೀನಿ. ದಿನ ಒಂದೊಂದು ಲೋಟ ಕುಡಿಬೋದು. ನೀವು ಒಂದ್ಸಲ ಇದನ್ನು ಮಾಡಿ ಇಟ್ಕೊಂಡ್ರೆ ಸಾಕು. ಡೈಲಿ ಇದನ್ನು ಮಾಡಿ ಇಟ್ಕೋಬೇಕಂತಿಲ್ಲ. ಇದನ್ನು ಒಂದು ಈ ಥರ ಪುಡಿ ಮಾಡಿಕೊಂಡು ನೀವು ಡಬ್ಬದಲ್ಲಿ ಇಟ್ಕೊಂಡ್ರೆ ಸಾಕಾಗತ್ತೆ. ಆವಾಗ ನಿಮಗೆ ಡೈಲಿ ಬೆಳಗ್ಗೆ ಒಂದು ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿದ್ರೆ ಸಾಕು. ಇದನ್ನು ಯಾವ ರೀತಿ ಮಾಡೋದು ಅಂತಲೂ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಹುರ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಯಾವ ರೀತಿಯಾಗಿ ಹುರಿದಾದ್ಮೇಲೆ ಇದನ್ನು ತೆಗೆದು ಸೈಡಿಗೆ ಹಾಕ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಈ ರೀತಿಯಾಗಿ ಚಟಪಟ ಅಂತ ಸಿಡಿಯುತ್ತಲ್ಲ, ಅಲ್ಲಿ ತನಕ ಇದನ್ನು ಹುರ್ಕೋಬೇಕು. ಇದನ್ನೆಲ್ಲ ಒಂದು ಪಾತ್ರೆಯಲ್ಲಿ ಹಿಂಗೆ ಹಾಕಿ ಇಟ್ಕೊಂಡು ಇರ್ತೀನಿ. ಇದೆಲ್ಲ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಬಿಸಿದಲ್ಲೇ ಮಿಕ್ಸಿ ಜಾರಿಗೆ ಹಾಕಬಾರ್ದು, ಸ್ವಲ್ಪ ಹೊತ್ತು ಬೇಕು ಇದನ್ನು ತಣ್ಣಗಾಗಲಿಕ್ಕೆ, ಹಾಗೆ ಬಿಡಬೇಕು. ನೆಕ್ಸ್ಟ್ ಇದನ್ನು ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ರುಬ್ಕೋಬೇಕಾಗತ್ತೆ. ತರಿಯಾಗಿರಬಾರ್ದು, ಅದೊಂದಷ್ಟು ಚೆನ್ನಾಗಿ ಇರಲ್ಲ. ಹಾಗಾಗಿ ಈ ರೀತಿಯಾಗಿ ನುಣ್ಣಗೆ, ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಇಲ್ಲಿ ಈ ರೀತಿಯಾಗಿ ಪುಡಿ ಮಾಡಿಕೊಂಡು ಯಾವುದಾದ್ರೂ ಒಂದು ಪಾತ್ರೆಗೆ ಅಥವಾ ಒಂದು ಡಬ್ಬ ಇರುತ್ತಲ್ಲ ಅದರೊಳಗೆ ಹಾಕಿ ಮುಚ್ಚಳ ಹಾಕಿ ಭದ್ರ ಮಾಡಿ ಇಡಬೇಕು, ಗಾಳಿ ಆಡದೇ ಇರೋ ಹಾಗೆ. ಇಲ್ಲಿ ಒಂದು ಬಾಕ್ಸ್ ಇದೆ, ಟಿಫಿನ್ ಬಾಕ್ಸ್ ಇದೆ, ಅದರೊಳಗೆ ಹಾಕಿ ಇಟ್ಕೊಂಡಿರ್ತೀವಿ. ಇದು 1 ತಿಂಗಳ ಕಾಲ ಇದು ಯೂಸ್ ಮಾಡ್ಬೋದು. 1 ತಿಂಗಳ ಕಾಲ ಬರುತ್ತೆ ಇದು. ಈಗ ಮೆತ್ತೆ ಹುಡಿ ರೆಡಿ ಆಯಿತು. ಯಾವ ರೀತಿ ಮಾಡೋದಂತ ನಾನು ನಿಮಗೆ ತೋರಿಸಿದ್ದೀನಿ. ಇದನ್ನೆಷ್ಟು ಹೇಗೆ ಕುಡಿಯೋದು ಅಂತ ಹೇಳಿದರೆ, ಇದನ್ನು ಒಂದು ಪಾತ್ರೆಯಲ್ಲಿ ನೀರಲ್ಲಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಇದನ್ನು ಬಿಸಿ ಮಾಡ್ಕೋಬೇಕಾಗತ್ತೆ. ಜಾಸ್ತಿಯನ್ನು ಬಿಸಿ ಆಗಬೇಕಂತೆಲ್ಲ, ಈ ರೀತಿ ಒಂದು ಉಗುರು ಬೆಚ್ಚಗೆ ಆಗುತ್ತಲ್ಲ ಅಷ್ಟಾದರೂ ಸಾಕಾಗತ್ತೆ. ಜಾಸ್ತಿಯನ್ನು ಬಿಸಿ ಬೇಡ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ, ಈ ರೀತಿಯಾಗಿ ಪುಡಿ ಮಾಡ್ಕೊಂಡಿರ್ತೀವಲ್ಲ ನಾವು ಹುಡಿ, ಆ ಪುಡಿನ ಇದಕ್ಕೆ ಹಾಕ್ಕೋಬೇಕಾಗತ್ತೆ. ಇದು ಜಾಸ್ತಿ 1 ಚಮಚ ಹಾಕ್ಕೊಂಡ್ರೆ ಸಾಕು. ಅದೆಲ್ಲ ಅಂದರೆ 1-2 ಚಮಚ ಹಾಕ್ಕೋಬೇಕಾಗತ್ತೆ. ಇಲ್ಲಿದು ಇಬ್ಬರಿಗಾಗೋಷ್ಟು ನಾನೆಲ್ಲ ಮಾಡ್ತಾ ಇರೋದು. 2 ಲೋಟ ನೀರಿಟ್ಟಿದ್ದೀನಿ. ಇಲ್ಲಿ 1 ಚಮಚನಲ್ಲಿ ಹಾಕ್ಕೋತಿದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಇದನ್ನ ಕುದಿಬೇಕು. ನೋಡಿ, ಈ ರೀತಿಯಾಗಿ ಇದು ಕುದಿಬೇಕಾಗತ್ತೆ.
ನೋಡಿ ಇಲ್ಲಿ ಈ ರೀತಿಯಾಗಿ ಬರುತ್ತೆ ನೋಡಿ. ಮಾಡಿದರೆ ತುಂಬಾ ಒಂದು ಚೆನ್ನಾಗಿರುತ್ತೆ. ನೀವು ಯಾರೋ ಶುಗರ್ ಇದೆ ಅಂತ ಹೇಳಿದರೆ ಒಮ್ಮೆ ಈ ರೀತಿಯಾಗಿ ನೀವು ಮಾಡ್ಕೊಂಡು ನೋಡಿ, ಆವಾಗ ಏನು ಅಷ್ಟು ಒಂದು ಅದ್ಭುತ ರಿಸಲ್ಟ್ ಕೊಡುತ್ತೆ. ನೋಡಿ ಇಲ್ಲಿ ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ, ಈ ರೀತಿಯಾಗಿ ಇದು ಕುದೀತಾ ಇದೆ. ಇದು ಕುದ್ದಿದ ಆದಮೇಲೆ ಇದನ್ನು ಒಂದು ಲೋಟಕ್ಕೆ ಇದನ್ನು ಹಾಕ್ಕೋಬೇಕಾಗತ್ತೆ. ಇಲ್ಲಿ ಏನು ಇದನ್ನು ಸೋಸ್ಕೋಬೇಕು ಆ ರೀತಿ ಏನು ಇರುವುದಿಲ್ಲ. ಇದನ್ನು ಹಾಗೆ ಇಷ್ಟೊಂದು ಕುದಿ ಬಂದಾಗ ಇದನ್ನು ಒಂದು ಲೋಟಕ್ಕೆ ಹಾಕ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ಇದನ್ನು ಒಂದು ಲೋಟಕ್ಕೆ ಇಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ. ಇದನ್ನೇನು ಕುದಿಸಿ ಇದನ್ನು ಹಾಗೆ ಹಾಕ್ಕೋತಾ ಇದ್ದೀನಿ. ಇದನ್ನೇನು ಆರಿಸ್ಕೋಬೇಕು ಅಂತ ಆ ರೀತಿ ಏನಿರೋದಿಲ್ಲ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಕುಡಿಬೋದು. ಇದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಒಳ್ಳೆ ರಿಸಲ್ಟ್ ಬೇಕಂತ ಹೇಳಿದರೆ ಇದು ಬೆಳಗ್ಗೆ ನೀವು ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಬೋದು. ಒಮ್ಮೆ ನೀವು ಯಾರಾದರೂ ಒಂದು ಶುಗರ್ ಇದ್ದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಆವಾಗ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಒಂದ್ಸಲ ಸ್ವಲ್ಪ ಪುಡಿ ಮಾಡಿ ಇಟ್ಕೊಳ್ಳಿ, 1 ತಿಂಗಳಿಗೆ ಆಗೋಷ್ಟು ಆಗುತ್ತೆ. ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೀವು ಒಮ್ಮೆ ಏನಾದರೂ ಟ್ರೈ ಮಾಡಿ, ಹೇಗಾಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ? ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.